ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಆಯುರ್ವೇದದ ವಿಶೇಷ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಒಂದು ಮಾತಿದೆ, ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೇ ಅಂತ. ಮನಸ್ಸಿನಿಂದಾನೇ ಬಂಧನವು ಮೋಕ್ಷವು ಎರಡಕ್ಕೂ ಕೂಡ ದಾರಿ ಇದೆ ಅನ್ನುವಂಥದ್ದು ಈ ಮಾತಿನ ತಾತ್ಪರ್ಯ. ಮತ್ತೆ ಆಯುರ್ವೇದದ ವಿಚಾರಕ್ಕೆ ಬಂದಾಗ ಅಲ್ಲಿ ಬರೀ ದೇಹದ ಬಗ್ಗೆ ಅಷ್ಟೇ ಅಲ್ಲ, ಮನಸ್ಸಿನ ಆರೋಗ್ಯದ ಬಗ್ಗೆ ತುಂಬಾ ಆಳವಾದ ಜ್ಞಾನ ಅಡಗಿದೆ. ಆ ವಿಚಾರವಾಗಿಯೇ ನಿರಂತರವಾಗಿ ಕೆಲಸ ಮಾಡ್ತಿರುವಂತಹ ಡಾಕ್ಟರ್ ನಾರಾಯಣ ಪ್ರಕಾಶ್ ಅವರು ಇಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರ ಜೊತೆ ಒಂದಿಷ್ಟು ಹೊತ್ತು ಮಾತಾಡೋಣ, ಮನಸ್ಸಿನ ಬಗ್ಗೆ ಹಾಗೂ ಆಯುರ್ವೇದದ ಸಂಬಂಧದ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಸೊ ಅದೇ, ಈಗ ಮನಸ್ಸಿನ ವಿಚಾರಕ್ಕೆ ಬಂದಾಗ ಆಯುರ್ವೇದ ಉಳಿದ ವೈದ್ಯ ಪದ್ಧತಿಗೆ ಹೋಲಿಸಿದ್ರೆ ಎಷ್ಟು ಅಡ್ವಾನ್ಸ್ಡ್ ಅಂತ ಹೇಳ್ಬೋದು? ಆಯುರ್ವೇದದಲ್ಲಿ ಅಂಗಗಳು 8 ಅಂಗಗಳು ಅಂತ ಹೇಳ್ತೀವಿ, ಅಷ್ಟಾಂಗ ಆಯುರ್ವೇದ ಅಂತ. ಅದರಲ್ಲಿ ಒಂದು ಗೃಹ ಚಿಕಿತ್ಸೆ ಅಂತ ಬರುತ್ತೆ. ಅಂದರೆ ಅದು ಪರಿಪೂರ್ಣವಾಗಿ ಮಾನಸಿಕ ರೋಗಗಳ ಬಗ್ಗೆ ಹೇಳಿರುವಂತಹ ಚಿಕಿತ್ಸೆ, ಗೃಹ ಚಿಕಿತ್ಸೆ. ಹಾಗಾಗಿ ಇದು ಆಯುರ್ವೇದ ಮೊದಲಿಂದಲೇ ಮನಸ್ಸಿನ ರೋಗಗಳ ಬಗ್ಗೆ ಕೂಲಂಕಷವಾಗಿ ಅಥವಾ ವಿಶದವಾಗಿ ವರ್ಣಿಸಿದೆ ಹಾಗೂ ಚಿಕಿತ್ಸಾ ಕ್ರಮಗಳನ್ನು ಹೇಳಿದೆ. ಆದರೆ ಬಹಳಷ್ಟು ನಮ್ಮ ಆಯುರ್ವೇದ ಗ್ರಂಥಗಳು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪರಕೀಯರ ದಾಳಿಯಿಂದ ಲುಪ್ತವಾಗಿವೆ, ನಶಿಸಿ ಹೋಗಿವೆ. ಅದರಲ್ಲಿ ಮುಖ್ಯವಾಗಿ ಈ ಮಾನಸಿಕ ರೋಗಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳ ಉಲ್ಲೇಖ ಸಿಗ್ತದೆ ವಿನಃ ಪರಿಪೂರ್ಣವಾದಂತಹ ಗ್ರಂಥಗಳು ಸಿಗುತ್ತಾ ಇಲ್ಲ. ಆದರೆ ಈಗ ಇರುವಂತಹ ಗ್ರಂಥಗಳಲ್ಲಿ ಚರಕ, ಸುಶ್ರುತ, ವಾಗ್ಭಟ ಆದಿ ಗ್ರಂಥಗಳಲ್ಲಿ ನಮಗೆ ಅಲ್ಲಿ ಕೆಲವೊಂದು ಅಧ್ಯಾಯಗಳನ್ನು ಮಾನಸಿಕ ರೋಗಕ್ಕಾಗಿಯೇ ವಿಶೇಷವಾಗಿ ಹೇಳಿದ್ದಾರೆ. ಅಂತಹ ಅಧ್ಯಾಯಗಳಲ್ಲಿ ಹೇಳಿರುವಂತಹ ಜ್ಞಾನವೇ ಈಗ ಏನು ಮಾನಸಿಕ ರೋಗ ಚಿಕಿತ್ಸೆಗೆ ಸಾಕಾಗ್ತದೆ. ಹಾಗಾಗಿ ಆ ಜ್ಞಾನದ ಮೇಲಿಂದಲೇ ನಾವು ಪರಿಪೂರ್ಣವಾಗಿ ಎಲ್ಲ ಮಾನಸಿಕ ರೋಗಗಳನ್ನು ಚಿಕಿತ್ಸೆ ಮಾಡಲಿಕ್ಕೆ ಆಗ್ತಾ ಇದೆ. ಹಾಗೂ ಚಿಕಿತ್ಸೆಯಲ್ಲಿ ಬಹಳಷ್ಟು ವಿಧಗಳನ್ನು ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಮತ್ತು ಸತ್ವಾವಜಯ ಚಿಕಿತ್ಸೆ ಅಂತ ಏನು ಹೇಳ್ತಾರೆ, ಅದು ಯುಕ್ತಿ ವ್ಯಾಪಾಶ್ರಯ ಅಂದರೆ ಔಷಧ ಚಿಕಿತ್ಸೆಯ ಜೊತೆಗೆ ಮಾನಸಿಕ ರೋಗಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅಂದರೆ ಮೇಯ್ನ್ಲಿ ಹೇಳಿರುವಂತಹ ಚಿಕಿತ್ಸಾ ಉಪಕ್ರಮಗಳು. ಅದರಲ್ಲಿ ಈಗ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ತಗೊಂಡ್ರೆ ನಾವು ಅದರಲ್ಲಿ ಮಂತ್ರ ಚಿಕಿತ್ಸೆ, ಮಣಿ ಚಿಕಿತ್ಸೆ, ಮಂಗಲ ಚಿಕಿತ್ಸೆ, ಬಲಿ, ಹೋಮ, ಹವನ, ಬೇರೆ ಬೇರೆ ತೀರ್ಥಯಾತ್ರೆಗಳಿಗೆ ಹೋಗುವಂಥದ್ದು, ಈ ಥರದೆಲ್ಲ ಚಿಕಿತ್ಸೆಗಳ ಉಪಕ್ರಮಗಳನ್ನು ಹೇಳಿದ್ದಾರೆ. ಅವುಗಳು ಕೂಡ ಚಿಕಿತ್ಸೆಯ ಭಾಗವೇ? ಹೌದು, ಖಂಡಿತವಾಗಿಯೂ. ಅಂದ್ರೆ ಅದನ್ನು ತೀರ್ಥಯಾತ್ರೆ ಹೋದ್ರು ಕೂಡ ಮನುಷ್ಯನಿಗೆ ನಾವು ಎಷ್ಟೋ ಈಗ ಡಿಪ್ರೆಷನ್ ಅಂತ ಹೇಳ್ತೀವಿ ಸೈಕ್ಯಾಟ್ರಿಯಲ್ಲಿ, ಅಥವಾ ಅವಸಾದ ಅಥವಾ ವಿಷಾದ ರೋಗ ಅಂತ ಮನಸ್ಸಿಗೆ ತೊಂದರೆ ಆಗುವಂಥದ್ದು. ಅದಕ್ಕೆ ಮಾಡರ್ನವರು ಕೂಡ ಚೇಂಜ್ ಆಫ್ ಪ್ಲೇಸ್ ಅಂತ ಹೇಳ್ತಾರೆ. ಅಂದರೆ ನೀವು ಸ್ಥಳದ ಬದಲಾವಣೆ ಮಾಡಿ ಅಂತ. ನಮ್ಮಲ್ಲಿ ಅದನ್ನೇ ತೀರ್ಥಯಾತ್ರೆ ಅಂತ ಹೇಳಿದ್ದಾರೆ. ಆ ತೀರ್ಥಯಾತ್ರೆಯಲ್ಲಿ 2 ಉದ್ದೇಶ ಇದೆ. ಒಂದು, ನಿಮಗೆ ಪುಣ್ಯ ಪ್ರಾಪ್ತಿ ಆಗ್ಬೋದು, ಅದ್ರ ಜೊತೆ ಮನಸ್ಸಿನ ಚಿಕಿತ್ಸೆಯೂ ಆಗ್ತದೆ. ಈ ಥರ ಎಲ್ಲ ಚಿಕಿತ್ಸೆಗಳಿಗೂ ವಿಶೇಷವಾಗಿ ನಮ್ಮಲ್ಲಿ ಮನಸ್ಸಿನ ಚಿಕಿತ್ಸೆಗಳಿಗೆ ಇವುಗಳನ್ನೆಲ್ಲ ಹೇಳಿದ್ದಾರೆ. ಅದೇ ರೀತಿ ಕಾಯಿಲೆಗಳ ಬಗ್ಗೆ ನಮ್ಮಲ್ಲಿ ಎಷ್ಟೋ ಕಾಯಿಲೆಗಳನ್ನು, ಅಂದರೆ ಉನ್ಮಾದ ಅಂತ ಹೇಳುವ ಒಂದು ಇದರಲ್ಲಿ ಎಲ್ಲ ಮಾನಸಿಕ ತೊಂದರೆಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದರೆ ಉನ್ಮಾದದಲ್ಲಿ ಒಂದು ದೋಷಜ ಉನ್ಮಾದ ಅಂತ ಹೇಳ್ತೀವಿ, ಅಂದರೆ ವಾತ ಪಿತ್ತ ಕಫಗಳ ತೊಂದರೆಯಿಂದ ಬಂದಿರುವಂತಹ ಅಥವಾ ನಮ್ಮಿಂದ ಹುಟ್ಟಿರುವಂತಹದ್ದು, ಅಂದರೆ ಆಹಾರ ಪದ್ಧತಿ ಇರ್ಬೋದು, ಇವುಗಳಿಂದಾಗಿ ಬಂದಿರುವಂಥದ್ದು. ಅದರ ಜೊತೆ ಇನ್ನು ಭೂತೋನ್ಮಾದ ಅಂತ ಒಂದು ಹೇಳ್ತಾರೆ. ಭೂತೋನ್ಮಾದ ಅಂದರೆ ಹೊರಗಿನ ಇದರಿಂದ ಬರುವಂಥದ್ದು. ಅಂದರೆ ಈಗ ನಾವು ಬೈಪೋಲಾರ್ ಡಿಸಾರ್ಡರ್ಸ್ ಅಥವಾ ಈ ಥರ ಏನು ಮಾಡರ್ನ್ ಹೇಳ್ತೀವಿ, ಸಿಜೋಫ್ರೇನಿಯಾ, ಅಂದ್ರೆ ಭೂತ ಹೊಕ್ಕಿದೆ ಅಂತ ಅಲ್ಲ ಅದರ ಅರ್ಥ. ಇದು ನಮ್ಮ ಮನಸ್ಸು ಪ್ರಕ್ಷುಬ್ಧವಾಗಿ ಅಥವಾ ತೊಂದರೆಗೊಳಗಾಗಿ ಅದು ಏನೇನೋ ಯೋಚನೆ ಶುರು ಮಾಡಿ, ನಾನು ಹಾಗೆ ಆಗಿದ್ದೇನೆ, ನನ್ನ ಒಳಗೇನೋ ಸೇರಿಕೊಂಡಿದೆ, ನನಗೆ ಇದು ಆಗಿದೆ, ದೇವಿಯ ಆವಾಹನೆ ಆಗಿದೆ ಅಥವಾ ದೈವದ ಆವಾಹನೆ ಆಗಿದೆ ನನ್ನ ಮೇಲೆ, ಈ ಥರದ ಚಿಂತೆಗಳು ಬಂದು ಆ ಥರನೇ ಮನುಷ್ಯ ವರ್ತಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದು ವರ್ತನೆ ವಿಕಾರಗಳು. ಇವುಗಳನ್ನು ಕೂಡ ಆಯುರ್ವೇದದಲ್ಲಿ ವಿಶದವಾಗಿ ಹೇಳಿದ್ದಾರೆ. ಇದಲ್ಲದೆ ಇನ್ನು ಅಪಸ್ಮಾರ ವ್ಯಾಧಿ ಅಂತ ಹೇಳ್ತೀವಿ. ಅಪಸ್ಮಾರದಲ್ಲೂ ಕೂಡ ಬಹಳಷ್ಟು ವಿಧಗಳನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದರೆ ಮುಖ್ಯವಾಗಿ 4 ವಿಧ. ಅದರಲ್ಲೂ ಕೂಡ ಎಲ್ಲ ರೀತಿಯ ತೊಂದರೆಗಳನ್ನು, ಈಗ ಏನು ನ್ಯೂರಾಲಜಿಕಲ್ ಅಥವಾ ನ್ಯೂರೋಸೈಕ್ಯಾಟ್ರಿಕ್ ಕಂಡೀಷನ್ಸ್ ಹೇಳ್ತೇವೆ, ಅದನ್ನೆಲ್ಲ ಆಯುರ್ವೇದದಲ್ಲಿ ವಿಶದವಾಗಿ ಅಥವಾ ವಿವರವಾಗಿ ವರ್ಣಿಸಲ್ಪಟ್ಟಿದೆ. ಆದರೆ ಜನರಿಗೆ
ಆಯುರ್ವೇದದಲ್ಲಿ ಮಾನಸ ರೋಗವೂ ಇದೆಯಾ ಅಥವಾ ಮಾನಸಿಕ ರೋಗಕ್ಕೆ ಚಿಕಿತ್ಸೆ ಇದೆಯಾ ಹೇಳುವಂಥದ್ದೇ ಇನ್ನೂ ಕ್ವಶನ್ ಮಾರ್ಕ್. ಬಟ್ ಕಂಪ್ಯಾರಿಟಿವ್ಲಿ ಉಳಿದ ಮೆಡಿಕಲ್ ಈಗ ಮೆಥಡ್ಗಳು ಅಥವಾ ಸಿಸ್ಟಮ್ ಕಂಪೇರ್ ಮಾಡಿದ್ರೆ ಎಷ್ಟು ಇಫೆಕ್ಟಿವ್ ಅಂತ ಹೇಳ್ತೀರಾ? ಎಫೆಕ್ಟಿವ್ನೆಸ್ ಹೋದರೆ 100% ಎಫೆಕ್ಟಿವ್. ಎಷ್ಟೋ ಕಾಯಿಲೆಗಳನ್ನು ನಾವು ಯಾವುದು ಮಾಡರ್ನ್ ಸೈಕ್ಯಾಟ್ರಿ ಟ್ರೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು ಆಯುರ್ವೇದದಲ್ಲಿ ಟ್ರೀಟ್ ಮಾಡ್ತೇವೆ. ಅಥವಾ ಮಾಡರ್ನ್ ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಳ್ಬೇಕು ಅಂತ ಹೇಳ್ತಾರೆ, ಅದನ್ನು ನಾವು ಬಹಳಷ್ಟು ಕಾಯಿಲೆಗಳಿಗೆ ಕೆಲವೊಂದು ವರ್ಷಗಳು ಅಥವಾ ಕೆಲವೊಂದು ತಿಂಗಳುಗಳಲ್ಲಿ ಪೂರ್ತಿ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತದೆ. ಯಾವಾಗ ಮಾಡರ್ನ್ ಸೈಕ್ಯಾಟ್ರಿ ಲೈಫ್ ಲಾಂಗ್ ಮೆಡಿಕೇಶನ್ಸ್ ಬೇಕು. ಎಷ್ಟೋ ಆಂಗ್ಸೈಟಿ ಡಿಸಾರ್ಡರ್ಸ್ ಇರ್ಬೋದು, ಅಂದರೆ ನಮ್ಮಲ್ಲಿ ಏನು ಚಿತ್ತೋದ್ವೇಗ, ಉದ್ವೇಗಾದಿ ವಿಕಾರಗಳು ಅಂತ ಹೇಳ್ತೀವಿ, ಅಥವಾ ಡಿಪ್ರೆಸಿವ್ ಡಿಸಾರ್ಡರ್ಸ್, ಅದಕ್ಕೂ ಮಾಡರ್ನ್ ಮೆಡಿಸಿನ್ಸಲ್ಲಿ ಲೈಫ್ ಲಾಂಗ್ ಹೇಳ್ತಾರೆ. ಆದರೆ ನಾವು ನಮ್ಮ ಚಿಕಿತ್ಸಾ ಕ್ರಮಗಳಲ್ಲಿ ಔಷಧಿ ಚಿಕಿತ್ಸೆ ಹೊಟ್ಟೆಗೆ ಕೊಡೋದ್ರ ಜೊತೆ ನಾನು ಏನು ದೈವೋಪಾಶ್ರಯ ಮತ್ತು ಸತ್ವ ಅವಜಯ ಚಿಕಿತ್ಸೆ ಅಂದರೆ ಕೌನ್ಸಿಲಿಂಗ್ ಮತ್ತು ಇತರ ಚಿಕಿತ್ಸೆಗಳು ಅಂತ ಹೇಳ್ತೀವಿ, ಇವುಗಳ ಮೂಲಕ ಕಂಪ್ಲೀಟ್ ಅಂದರೆ ಪರಿಪೂರ್ಣವಾಗಿ ಚಿಕಿತ್ಸೆ ಮಾಡಲಿಕ್ಕೆ ಆಗ್ತದೆ. ಮನುಷ್ಯನನ್ನು ಪುನಃ ಅವನ ಸರಿಯಾದ ಜೀವನ ಸ್ಥಿತಿಗೆ ತರಲಿಕ್ಕೆ ಆಗ್ತದೆ. ಆದರೆ ಮಾಡುವವರು ಕಮ್ಮಿ ಇದ್ದಾರೆ, ಪರಿಶ್ರಮ ಬೇಕು, ಕೂಡಲೇ ಇಮಿಡಿಯೇಟ್ ರಿಸಲ್ಟ್ಸ್ ಅಂತ ಏನು ಹೇಳ್ತೀವಿ. ಇವತ್ತು ನಿದ್ದೆ ಮಾತ್ರೆ ತಗೊಂಡು ಕೂಡಲೇ ರಾತ್ರಿ ನಿದ್ದೆ ಬರುತ್ತೆ, ಇದು ಆಯುರ್ವೇದದಲ್ಲಿ ಇಲ್ಲ. ಆದರೆ ಅದನ್ನ ಪ್ಯಾರಲಲ್ಲಿ ಇದು ಮಾಡ್ಕೊಂಡು ಹೋಗಿ ಅದನ್ನ ಬಿಡೋದಕ್ಕೆ ಸಾಧ್ಯತೆಗಳಿದೆಯಾ? ಬಹಳಷ್ಟು ಸಾಧ್ಯತೆಗಳಿದೆ. ಎಷ್ಟೋ ಜನ ಅದೇ ಈಗ ಮಾಡರ್ನ್ ಮೆಡಿಸಿನ್ಸ್ ತಗೊಳ್ತಾರೆ, ಆದರೆ 1-2 ವರ್ಷ ತಗೊಳ್ಳುವಾಗಲೇ ಸಾಕಾಗ್ಬಿಡತ್ತೆ ಅವರಿಗೆ. ಅವಾಗ ಆಯುರ್ವೇದದವ್ರ ಹತ್ರ ಬರ್ತಾರೆ, ನಮ್ಮ ಹತ್ರ ಬರ್ತಾರೆ, ಏನು ಮಾಡ್ಬೋದು ನಿಮ್ಮಲ್ಲಿ ಅಂತ ಕಂಡೀಷನ್ಸಲ್ಲಿ ನಾವು ನಮ್ಮ ಆಯುರ್ವೇದ ಚಿಕಿತ್ಸೆಯನ್ನು ಶುರು ಮಾಡಿಕೊಂಡು ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅದನ್ನು ಶುರು ಮಾಡಿಕೊಂಡು ಅದರ ಜೊತೆ ಏನು ಈಗ ಮಾಡರ್ನ್ ಮೆಡಿಸಿನ್ಸಿಂದಾಗಿ ಅಡ್ವರ್ಸ್ ಎಫೆಕ್ಟ್ಸ್ ಅಥವಾ ಸೈಡ್ ಎಫೆಕ್ಟ್ಸ್ ಆಗಿದೆ ಅದನ್ನೂ ಚಿಕಿತ್ಸೆ ಮಾಡಿಕೊಂಡು ನಿಧಾನಕ್ಕೆ ಟೇಪರ್ ಮಾಡಿ ಅದನ್ನು ಕಂಪ್ಲೀಟ್ಲಿ ನಿಲ್ಲಿಸುವಂಥ ಎಷ್ಟೋ ಕಾಯಿಲೆಗಳು ಇದು ಪೇಷಂಟ್ಸ್ ಇದ್ದಾರೆ, ನಿಲ್ಲಿಸಿದಂಥ ಪೇಷಂಟ್. ನಿಮ್ಗೆ ಉದಾಹರಣೆಗಳು ತುಂಬಾನೇ ಇದೆ. ಆದ್ರೆ ನೀವು ಮಾಡರ್ನ್ ಮೆಡಿಸಿನ್ ನ ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದ್ರೆ, ಹಾಗಿದ್ರೆ ಆಯುರ್ವೇದದ ಮೆಡಿಸಿನ್ ಅಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ವೇ ಇಲ್ಲ ಅಂತ? ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆಯುರ್ವೇದದಲ್ಲಿ ಔಷಧಿಯನ್ನು ಉಪಯೋಗಿಸಲಿಕ್ಕೆ ವಿಧಿವಿಧಾನಗಳನ್ನು ಹೇಳಿದ್ದಾರೆ. ಆ ವಿಧಾನ ಬಿಟ್ಟು ಅಂದರೆ ಮನುಷ್ಯನನ್ನು ಪೂರ್ತಿಯಾಗಿ ನೀವು ಪರೀಕ್ಷೆ ಮಾಡಿ ಅವನ ಆಹಾರ ಕ್ರಮ, ಅವನ ಜೀವನ ಪದ್ಧತಿ, ಅವನ ಪ್ರಕೃತಿ, ಅವನ ವಯಸ್ಸು, ಇವುಗಳೆಲ್ಲನ್ನೆಲ್ಲ ಅಧ್ಯಯನ ಮಾಡಿ ಅವನನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಔಷಧ ಕೊಟ್ಟರೆ ಆ ಔಷಧದಿಂದ ಅಡ್ಡ ಪರಿಣಾಮಗಳು ಕಡಿಮೆ. ಅಡ್ಡ ಪರಿಣಾಮಗಳು ಇಲ್ಲ ಅಂತಲ್ಲ, ಆದರೆ ಕಡಿಮೆ ಇದೆ ಅಂತ ಅರ್ಥ. ಅದೇ ಯಾವುದೋ ಇಲ್ಲ ಇದು ಅವನಿಗೆ ಎಫೆಕ್ಟ್ ಆಗಿದೆ ಇದನ್ನು ಇವನಿಗೂ ಕೊಡಬಹುದು ಅಂತ ಕೊಟ್ಟರೆ ಅಡ್ಡ ಪರಿಣಾಮಗಳು ಖಂಡಿತ ಕಾಣಬಹುದು. ಅಡ್ಡ ಪರಿಣಾಮಕ್ಕಿಂತ ಜಾಸ್ತಿ ಪರಿಣಾಮ ಅಲ್ಲಿ ಪ್ರಾಶಸ್ತ್ಯತೆ ಇದೆ. ಸರಿಯಾದ ವೈದ್ಯ ಪರಿಣಾಮವನ್ನೇ ನೋಡ್ತಾನೆ, ಅಡ್ಡ ಪರಿಣಾಮಗಳು ಕಡಿಮೆ ಇರುವ ಹಾಗೆ ನೋಡ್ಕೊಳ್ತಾನೆ. ಅಂದ್ರೆ ಈಗ ಉದಾಹರಣೆಗೆ ತಗೊಳ್ಳೋದಾದ್ರೆ ತುಂಬಾ ಎಕ್ಸ್ಟ್ರೀಮ್ ಯಾವ್ದಾದ್ರು ನಿಮ್ಗೆ ಕೇಸ್ ಬಂದಿದ್ದು ಅದಕ್ಕೆ ಸಂಪೂರ್ಣ ಪರಿಹಾರ ಸಿಕ್ಕಿದ್ದು ಅಂತ? ಈಗ ಮಾಡರ್ನ್ಲಿ ಸಿಜೋಫ್ರೀನಿಯಾ ಅಂತ ಏನು ಡಯಾಗ್ನೋಸ್ ಆಗಿ ಬಂದ ಕೇಸ್ಗಳಿದೆ, ಅವುಗಳೆಲ್ಲೂ ನಮ್ಮಲ್ಲಿ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಪ್ರಕಾರ ಚಿಕಿತ್ಸೆ ಮಾಡಿ ಈಗ ಪೂರ್ತಿ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡುವಂತಹ ಎಕ್ಸಾಂಪಲ್ಸ್ ಇದೆ ನಮ್ಮ ಹತ್ರ, ಡಾಕ್ಯುಮೆಂಟೆಡೇ ಇದೆ. ಆಲ್ಮೋಸ್ಟ್ ಒಂಥರ ಹುಚ್ಚು, ಹೌದು, ಉನ್ಮತ್ತ ಸ್ಥಿತಿ, ಹುಚ್ಚಿನ ಸ್ಥಿತಿ ಅಂತ ಕಂಡೀಷನ್ಸಲ್ಲೂ ಇದೆ. ಇನ್ನು ಆಂಗ್ಸೈಟಿ ಡಿಸಾರ್ಡರ್ಸು, ಸ್ಲೀಪ್ ಡಿಸಾರ್ಡರ್ಸ್ ಅಂದರೆ ನಿದ್ದೆ ಸಮಸ್ಯೆಗಳು, ಮತ್ತು ಡಿಪ್ರೆಷನ್ ಡಿಸಾರ್ಡರ್ಸ್ ಅಥವಾ ವಿಷಾದ, ಅವಸಾದ ಇತ್ಯಾದಿ ಕಂಡೀಷನ್ಸ್ಗೆ ಆಯುರ್ವೇದದಲ್ಲಿ ಸಂಪೂರ್ಣ ಚಿಕಿತ್ಸೆ ಇದೆ. ಪೂರ್ತಿಯಾಗಿ ನನಗೆ ಲೈಫೇ ಬೇಡ, ನಾಳೆಯಿಂದ ಸುಸೈಡಲ್ ಅಟೆಂಪ್ಟ್ಸ್ ಅಥವಾ ಮಾಡಿದವರು ಕೂಡ ನಮ್ಮ ಆಯುರ್ವೇದ ಚಿಕಿತ್ಸೆಯನ್ನು ತೆಗೆದುಕೊಂಡು ಈಗ ಒಳ್ಳೆಯ ಜೀವನ ಮಾಡುತ್ತಿರುವಂತಹ ಬಹಳಷ್ಟು ರೋಗಿಗಳು ನಮ್ಮ ಕಡೆ ಇದ್ದಾರೆ. ಅಥವಾ ಅವು ಈಗ ರೋಗಿ ಅಲ್ಲ, ಈಗ ವ್ಯಕ್ತಿಯಾಗಿ ಜೀವನ ನಡೆಸ್ತಾರೆ. ಥ್ಯಾಂಕ್ ಯು. ಅಂದರೆ ನೀವೇ ಹೇಳಿದ ಹಾಗೆ ಹೆಚ್ಚಿನವರಿಗೆ ಗೊತ್ತಿಲ್ಲದೆ ಇರುವಂತಹ ಮನಸ್ಸಿನ ಯಾವುದೇ ತೊಂದರೆಗಳಿಗೂ ಕೂಡ ಆಯುರ್ವೇದದಲ್ಲಿ ಔಷಧಿ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾಗಿ ನೀವು ಅದರ ಬಗ್ಗೆ ವಿವರಿಸ್ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇಷ್ಟು ಹೊತ್ತು ಈ ಕಾರ್ಯಕ್ರಮವನ್ನು ನೋಡೋ ಮೂಲಕ ನಾವು ಕೂಡ ನಮ್ಮ ಸುತ್ತಮುತ್ತ ಯಾರಿಗೆ ಮನಸ್ಸಿನ ತೊಂದರೆಗಳಿದ್ದರೆ ಕೇವಲ ಆಯುರ್ವೇದದಲ್ಲೇ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳುವ ದಾರಿ ಇದೆ ಅನ್ನೋದನ್ನು ಈ ಮೂಲಕ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ ಅಂದ್ಕೊಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. 2ನೇ ವಿಶ್ವ ಆಯುರ್ವೇದ ಸಮ್ಮೇಳನಕ್ಕೆ ಬಂದಿರುವಂಥ ಎಲ್ರಿಗೂ ಸ್ವಾಗತ ಹಾಗೂ ಆ ಕಾರ್ಯಕ್ರಮದ ಆಯೋಜಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಮೂಲಕ ಆಯುರ್ವೇದ ಅಂದರೆ ಇದೊಂದು ಸೆಕೆಂಡ್ ಗ್ರೇಡ್ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಂತ ಏನೋ ಇದನ್ನು ಕನ್ಸಿಡರ್ ಮಾಡ್ತಾ ಇದೆ ಸಮಾಜ ಅಥವಾ ವೈದ್ಯಕೀಯ ಪದ್ಧತಿಯಲ್ಲಿ. ಅದನ್ನು ತೊಡೆದು ಹಾಕಲಿಕ್ಕೆ ಆಯುರ್ವೇದದ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಗಿರಿಧರ್ ಕಜೆ
ಈ ಮೂಲಕ ವಿಶ್ವ ಆಯುರ್ವೇದ ಸಮ್ಮೇಳನವನ್ನು ಆಯೋಜಿಸುವುದರ ಮೂಲಕ ಜನರಿಗೆ ಆಯುರ್ವೇದ ತಲುಪಲಿ, ಆಯುರ್ವೇದದಲ್ಲಿರುವಂತಹ ಒಳ್ಳೆಯ ಚಿಕಿತ್ಸೆಗಳು ಜನರಿಗೆ ತಲುಪಲಿ, ಅಡ್ಡ ಪರಿಣಾಮಗಳು ಕಮ್ಮಿ ಆಗಲಿ, ಜನರು ಎಲ್ಲ ರೀತಿಯಲ್ಲೂ ಒಳ್ಳೆಯ ಜೀವನ ನಡೆಸುವಂತಾಗಲಿ, ವಸುದೈವ ಕುಟುಂಬಕಂ ಅಂತ ಏನು ಹೇಳ್ತೀವಿ ಅದನ್ನು ಗಿರಿಧರ್ ಕಜೆ ಹಾಗೂ ಬಳಗದವರು ಈ ಮೂಲಕ ಆಯೋಜಿಸಿದ್ದಾರೆ. ಇದಕ್ಕಾಗಿ ಎಲ್ರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.